ಕಡೆ ಬೀಳೋದ್ರ ಗೊತ್ತಾಗುತ್ತೆ. ಒಂದ್ ಕಡೆ ಮೋಡ ಬಿತ್ತನೆ ಇದೆ ಸರ್. ಮೋಡ ಬಿತ್ತನೆ ಏನಿಲ್ಲ. ಅವ್ರನ್ನ ಕೇಳ್ಬೇಕು. ಅವ್ರಿಗೆ ನಿನ್ನೆ ಹೇಳಲ್ಲ ಹೋಗಲ್ಲ ಅಂತ. ಮತ್ತೆ ಇಲ್ಲಾರೆಲ್ಲ ಕಳ್ಸಕ್ ಕೂತ್ರೆ ಎಲ್ಲರೂ ಒಟ್ಟು ಅವ್ರು ಸೌದಿ ಏನ್ ಹೇಳ್ತಾರ, ಇವ್ರು ಹೇಳ್ತಾರೆ. ಬಿಜೆಪಿಯಿಂದ ಸಾಕಷ್ಟು ಒತ್ತಡಗಳು ಬರ್ತಾ ಇದಾವ ನನಗೆ, ಪಕ್ಷಕ್ಕೆ ಬರ್ರಿ. ಸ್ವಾಭಾವಿಕ, ಅವ್ರ ಅಪಕ್ಷದಾಗಿದ್ರು ಬರೋದು ಸ್ವಾಭಾವಿಕ, ಅದ್ರಲ್ಲೇನು ಹೊಸದೇನಿಲ್ಲ. ಅಂದ್ರೆ ರಿವರ್ಸ್ ಆಪರೇಷನ್ ಸ್ಟಾರ್ಟ್ ಆಯ್ತಾ? ರಿವರ್ಸ್ ಇಲ್ಲ, ಬಿಜೆಪಿ ಗಡ್ಕರಿ ಜೊತೆ 5 ಸಲ ಭೇಟ ಇದೀವಿ, 5 ಟೈಮ್ಸ್. ಆಮೇಲೆ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಮೀಟಿಂಗ್ ಆಗಿದೆ ಸಾಕಷ್ಟು ಸಾರಿ. ಡೆವಲಪ್ಮೆಂಟ್ ಹೋದಾಗ ರಾಜಕೀಯ ಕೇಳ್ತಾರ, ಏನ್ ನಡೆದಿ ನಿಮ್ ಸರ್ಕಾರ, ಹೆಂಗ್ ನಡೆದಿ ಕೇಳಕ್ ಕೇಳ್ತಾರ. ಹೆಂಗ್ ನಡೆಸಿರ ಸರ್ಕಾರ, ಹೆಂಗ್ ಮಾಡ್ತಿದ್ವಿ, ಹೆಂಗ್ ಕೇಳಕ್ ಅದು ಸ್ವಾಭಾವಿಕ, ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ. ಇಲ್ಲ ಅದಕ್ಕೇನೆಲ್ಲ ಮಾಡ್ತಾರೆ. ಈ ವಾರದಲ್ಲಿ ಬಹುಶಃ ಆಗ್ಬೋದು. ಈ ವಾರದಲ್ಲಿ ಮುಖ್ಯಮಂತ್ರಿಗಳು ಮಾಡ್ತಾರೆ. ಹೆಚ್ಚು ಕಮ್ಮಿ ಎಲ್ಲ ಅಂತಿಮ ಆಗಿದೆ, ಈ ವಾರದಲ್ಲಿ ಮಾಡ್ತಾರೆ. ಯಾರ ಜಗದೀಶ್ ಶೆಟ್ಟರ್ ಗೊತ್ತಿಲ್ಲ. ಎಲ್ಲಿ ಅವ್ರ ಪಕ್ಷನೇ ಅವ್ರಿಗೆ ಬಿಟ್ಟದ, ಅವ್ರು ಎಲ್ಲೇ ನಿಲ್ಲಿಸ್ಬೋದು, ಎಲ್ಲಿ ಬೇಕಾದ್ರೆ ನಿಲ್ಲಿಸ್ಬೋದು. ಏನು ಅವ್ರ ಪಕ್ಷಕ್ಕೆ ಬಿಟ್ಟಂತ ವಿಚಾರ ಅದು. ಅವ್ರಿಗೆ ಎಲ್ಲಿ ನಿಲ್ಲಿಸ್ತಾರ ಬಿಡ್ತಾರ, ಅದು ನಮ್ಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ಈ ವರ್ಷ ಕಾಂಗ್ರೆಸ್ ಆಗಿ 3 ವರ್ಷ ಆಗ್ತದೆ. ಆ ಮಟ್ಟಿನಲ್ಲಿ ಏನಾದ್ರೂ ವಿಶೇಷಕರವಾಗಿ ಒಂದು ವರ್ಷದಲ್ಲಿ ವರ್ಷ ಪೂರ್ತಿ ಸರ್ಕಾರ ಅದಕ್ಕೂ ತಯಾರಿ ಮಾಡ್ತಾ ಇದೆ, ಮಾಡಬೇಕಂತ. ಅಲ್ಲಿ ಬೆಂಗಳೂರಲ್ಲಿ ತಯಾರಿ ಮಾಡ್ತಿದ್ದಾರೆ, ವಿಶೇಷ ಕಾರ್ಯಕ್ರಮ ಮಾಡಬೇಕಂತ. ಯಾವ ತರ ಕಾರ್ಯಕ್ರಮ ಮಾಡ್ತೀರಿ? ಸರ್ಕಾರ ಇಲ್ಲ, ನಮಗ್ ಮಾಹಿತಿ ಇಲ್ಲ. ಅದು ನಮ್ಮ ಕನ್ನಡ ಕಲ್ಚರ್ದವರು, ಅವ್ರು ಬಹುಶಃ ಆ ಇಲಾಖೆ ಅವ್ರು. ಸರ್, ಈಗ ಲಕ್ಷ್ಮಣ್ ಸವದಿ ಅವ್ರನ್ನ ಉಳಿಸ್ಕೊಳಕ್ ಏನಾದ್ರು ಮಂತ್ರಿ ಆಫರ್ ಏನಾದ್ರು ಕೊಟ್ರ? ಅದನ್ನೆಲ್ಲ ನೀವು ಮುಖ್ಯಮಂತ್ರಿಗೆ DCM ಕೇಳ್ಬೇಕು. ನಾವು ಇಲ್ಲಿ ಕೊಡೋರು ಯಾರಿಗೆ ಮುಖ್ಯಮಂತ್ರಿ ಮಾಡೋದು, ಯಾರು ಮಾಡೋದು. ಅಲ್ಲ, ಈ ಬೆಳಗಾವಿಯಲ್ಲಿ ಏನೇ ಡೆವಲಪ್ಮೆಂಟ್ ಆದ್ರೂ ಸತೀಶ್ ಜಾರಕಿಹೊಳಿ ಅವ್ರ ಗಮನಕ್ಕೆ ಬರದೆ ಏನೂ ಆಗಲ್ಲ. ಏನಿಲ್ಲ, ನಮ್ಗೆ ಬೆಂಗಳೂರಲ್ಲಿ ಕೇಳ್ಬೇಕು. ನಿಮ್ಮ ಇದ್ರ ಪ್ರಶ್ನೆ ನಾ ಕೇಳ್ರಿ, ನಾ ಏನ್ ಹೇಳೋ. ಸರಿ, ಅಂತದೊಂದು ನಡೀತಾ ಇದೆ ಕಾಂಗ್ರೆಸ್ ಶಾಸಕರನ್ನ ಸೆಳೆಯುವಂತದ್ದು. ಯಾಕಂದ್ರೆ ಬಹುತೇಕ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ, ಈ ಚುನಾವಣೆ ನಂತರ ಬದಲಾವಣೆ ಆಗತ್ತ, ಸಾಕಷ್ಟು ಶಾಸಕರು ನಮ್ಮನ್ನು ಸಂಪರ್ಕ ಮಾಡ್ತಾ ಇದ್ದಾರೆ ಬಿಜೆಪಿ ಕಾಂಗ್ರೆಸ್ನವರು ಅನ್ನುವಂತ. ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಸರ್ಕಾರ ಇದೆ, ನಡೆಸ್ತಾ ಇದೀವಿ. ಇನ್ನೂ ಭಾಳ ಕೆಲಸ ಮಾಡಬೇಕಾಗಿದೆ. ಅದ್ರ ಬಗ್ಗೆ ಹೆಚ್ಚು ನಾವು ಬೆಳಗ್ಗೆ ಚಲೋಣ ಇದು ಬೀಳ್ತದೆ, ಇದು ಹಂಗೆ ಇರೋದು ಕೊನೆವರೆಗೆ ಇರೋದು. ನಾ ಹೇಳಿಲ್ಲ, ಫಸ್ಟ್ ಏನೇ ಹೇಳಿದ್ದೀನಿ, 5 ವರ್ಷವರೆಗೆ ನಾವು ಹುಷಾರಿರ್ಬೇಕಂತ ಹೇಳಿದ್ದೀನಿ. 9 ತಿಂಗಳಿಂದ ಹೇಳಿದ್ದೀನಿ. ಅದ್ರ ಬಗ್ಗೆ ಬೇಡ, ಡೆವಲಪ್ಮೆಂಟ್ ಬಗ್ಗೆ ಕೇಳಿ. ಏನಾರ ಏನ್ ಜಿಲ್ಲೆಗೆ ಏನೇನ್ ಮಾಡೋದು. ಶಾಸಕರಿಗೆ ಅನುದಾನ ಬರ್ತಾ ಇಲ್ಲ ಅಂತ ನಿಜಾನ ಸರ್? ಅದು ಜಿಲ್ಲೆ ವಿಭಜನೆ ಕೇವಲ ಯಾವಾಗಲೂ ಬಂದು ಅದೇನೋ ಅಂತಾರಲ್ಲ, ಹೈಲೈಟ್ ಟ್ರೀಟ್ಮೆಂಟ್ ಆಗ್ತದೆ ಅಷ್ಟೇ, ಮತ್ತೆ ಮುಂದೆ ಏನೋ ಇಂಪ್ರೂವ್ ಆಗುತ್ತೆ. ಅದ ನಿಮ್ ಕೈಯಾಗಿ 24 ಗಂಟೆ ನೀವು ಜೋರು ಮಾಡ್ರೆ ಸರ್ಕಾರ ಕಣ್ತೀರಿ. ನೀವು ಮಾಡೋ, ನಾ ಏನ್ ಮಾಡೋ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.